ತುಂಬ ಖುಷಿ ನನಗೆ. ಆ್ಯಕ್ಚುಲಿ ಫಸ್ಟು ಯೋಗರಾಜ್ ಸರ್ಗೆ ಸೆಲ್ಯೂಟ್ ಮಾಡಬೇಕು. ಏಕೆಂದರೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ ಇಂಡಸ್ಟ್ರಿಗೆ. ಯಾವಾಗಲೂ ಒಂದು ತುಂಬ ಒಳ್ಳೆ ಕಲ್ಚರ್ ಏನಂದರೆ ತಮ್ಮ ನಿರ್ದೇಶನದ ಜೊತೆಗೆ ಆ ಟೀಮ್ಗಳಿರುತ್ತಲ್ಲ, ಅಲ್ಲಿಂದ ನಿರ್ದೇಶಕರುಗಳು ಆಚೆ ಬರಬೇಕಲ್ಲ, ಅದು ತುಂಬ ಇಂಪಾರ್ಟೆಂಟ್. ಅಲ್ಲಿಂದ ಪ್ರತಿಭೆಗಳು ಆಚೆ ಬರೋದು ತುಂಬ ಇಂಪಾರ್ಟೆಂಟು. ಆ ಥರ ತುಂಬ ಕೆಲಸಗಳು ಯೋಗರಾಜ್ ಸರ್ ಕಡೆಯಿಂದ ಆಗಿದೆ. ತುಂಬ ಜನ ಬಂದಿದ್ದಾರೆ. ನಾನೇ ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ. ಅವರು ಈಗ ಪದವಿ ಪೂರ್ವ ಹರಿಪ್ರಸಾದ್ ಜಯಣ್ಣ ಅವರು ಡೈರೆಕ್ಟ್ರು. ಸೊ ಅವರು ಮತ್ತು ಯೋಗರಾಜ್ ಸರ್ ಸಿನಿಮಾ ಮಾಡಬೇಕು ಅಂತ ಬಡವರ ರಾಸ್ಕಲ್ ಟೈಟ್ಲ್ ಇಟ್ಕೊಂಡಿದ್ರು. ನಮ್ಗೆ ಆ ಟೈಟ್ಲು ಬೇಕಾಗಿತ್ತು. ನಾವು ಹೋದ್ವಿ, ಇಲ್ರಿ ನೋಡಿದ್ರೆ ಯೋಗರಾಜ್ ಸರ್ ಬ್ಯಾನರಲ್ಲಿ ರಿಜಿಸ್ಟರ್ ಆಗಿತ್ತು. ಸೊ ನಮ್ಮ ಡೈರೆಕ್ಟ್ರು ಇಲ್ಲ, ಅದು ಬೇಕೇ ಬೇಕು ಕೇಳಿ ಅಂತ. ನಾನು ಹೆಂಗೆ ಕೇಳೋದು ಅಂತ ಕೇಳಿದೆ. ಇಲ್ಲ ಕಣೋ, ಅದು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ. ಹಿಂಗೆ ಹರಿಪ್ರಸಾದ್ ಅವರು ನಾವು ಅವ್ರನ್ನ ಕೇಳಿದ್ವಿ. ಸೊ ಹಂಗೆ ಪ್ರತಿ ಸರಿನೂ ಅವಾಗವಾಗ ರಾತ್ರಿ ಹೊತ್ತು ಮೆಸೇಜ್ ಬಿಡ್ತಾ ಇದ್ದೆ, ಸರ್ ಏನೋ ಬಡವ್ರ ಮಕ್ಳೇನೋ ಮಾಡ್ಕೊತೀವಿ, ಕೊಡಿ ಸರ್ ಕೊಡಿ ಸರ್ ಕೊಡಿ ಸರ್ ಅಂತ. ಒಂದಿನ ಫೋನ್ ಮಾಡಿ ಬಂದು ತೊಗೊಂಡೋಗೋ ಅಂದರು. ತೊಗೊಂಡೋಗೋ ಅಂತ ಹೇಳಿ ತುಂಬ ಚೆನ್ನಾಗಿ ವಿಶ್ ಮಾಡಿ ಕಳಿಸಿದ್ರು. ಬಡವರ ಅಸ್ಕಲ್ ತುಂಬ ಚೆನ್ನಾಗಾಯಿತು. ಅದರ ನಂತರ ಫಸ್ಟು ಟೈಟ್ಲ್ ಇಸ್ಕೊಂಡಿದ್ವಿ. ಅದಾದಮೇಲೆ ಟಗರು ಪಲ್ಯ ಸ್ಕ್ರಿಪ್ಟ್ ಕೇಳಿದೆ. ಒನ್ಸ್ ಅಗೇನ್ ಉಮೇಶ್ ಭಟ್ರ ಶಿಷ್ಯನೇ ಸ್ಕ್ರಿಪ್ಟ್ ಕೇಳಿದಾಗ ಎಲ್ಲ ನಂಗೆ ತುಂಬ ಇಷ್ಟ ಆಗೋಯ್ತು. ಅದೇ ಹಿಂಗೆ ಇಲ್ಲ ಯೋಗರಾಜ್ ಸರ್ ನಾವೆಲ್ಲ ಮಾಡಬೇಕು ಅಂತ ಇದ್ದೀವಿ ಅಂತ ಉಮೇಶ್ ಅವ್ರು ಹೇಳಿದ್ರು. ಇರಿ ಅದು ನಾವು ಮಾಡೋಣ ಇರಿ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದೆ. ಸರ್ ಅದು ನಾನು ಮಾಡ್ಕೊತೀನಿ ಪ್ರೊಡಕ್ಷನ್. ಇಲ್ಲ ಕಣೋ, ನಾವೇನೋ ಮಾಡಬೇಕು ಅಂತ ಇದ್ದೀವಿ. ಇಲ್ಲ ಸರ್ ನಾನು ಮಾಡ್ಕೊತೀನಿ, ಏನೋ ಬಡವ್ರ ಮಕ್ಳೇನೋ ಮಾಡ್ಕೊತೀನಿ ಸರ್. ಕತೆ ಈಸ್ಕೊಂಡೆ. ಟಗರು ಪಲ್ಯನೂ ಸೂಪರ್ ಹಿಟ್ ಆಯಿತು. ಅಂದರೆ ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ತುಂಬ ಅಂದರೆ ಅವ್ರ ಒಳಗಡೆ ನಾವು ಎಷ್ಟೇ ತೊಗೊಂಡ್ರು ಅಷ್ಟು ಇನ್ನೂ ಆಚೆ ಬರೋಷ್ಟು ಅಗಾಧವಾದ ಪ್ರತಿಭೆ ಅವರು. ಅಂದರೆ ಈಗ ಹೇಳ್ತಾ ಇದ್ದಾರೆ, ನನ್ನ ತಲೆ ಸ್ವಲ್ಪ ದೊಡ್ಡದಿದೆ, ಟೋಪಿ ಅಂದರೆ ಮೆಟಾಫರಿಕಲಿ ಅದು ತುಂಬ ದೊಡ್ಡದಿದೆ, ಹೃದಯನೂ ಅಷ್ಟೇ ದೊಡ್ಡದಿದೆ. ಅವ್ರ ಜೊತೆ ಇರೋರು, ಬಂದಿರೋರು, ವರ್ಕ್ ಮಾಡಿರೋರು ತುಂಬ ಜನ ನಿರ್ದೇಶಕರು ಆಚೆ ಬರ್ತಿದ್ದಾರೆ. ಆ್ಯಂಡ್ ಪ್ರತಿಭೆಗಳು ಗುರುತಿಸೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನನಗೆ ಪದವಿ ಪೂರ್ವ ನಮ್ಮ ಪೃಥ್ವಿ ಸಿಕ್ಕಾಗೂ ಅಷ್ಟೇ. ಪೃಥ್ವಿ ನೋಡಿದಾಗ ಈ ಹುಡುಗ ತುಂಬ ಚೆನ್ನಾಗಿದ್ದಾನಲ್ಲ, ಟ್ಯಾಲೆಂಟೆಡ್ ಇದ್ದಾನೆ, ತುಂಬ ಅಂದರೆ ಅವನು ನೋಡ್ತಿದ್ದಂಗೆ ಅದು ಚೆನ್ನಾಗಿ ಸ್ಕ್ರೀನ್ಗೂ ತುಂಬ ಚೆನ್ನಾಗಿ ಕಚ್ಕೋತಾನು, ಅಷ್ಟು ಚೆನ್ನಾಗಿರೋ ಹುಡುಗ ಇವನು ಅಂತ. ನಾನು ಇನ್ನೂ ನನ್ನ ಸಿನಿಮಾ ಅನೌನ್ಸ್ ಮಾಡಿಲ್ಲ, ಅದು ಕೋಟಿ ಅಂತ ಹೇಳಿ ಒಂದು ಸಿನಿಮಾ, ಅದರಲ್ಲಿ ತಮ್ಮನ ಪಾತ್ರ ಮಾಡೋಕ್ಕೆ ಬಂದ ಇವನು. ನಾನು ಅವಾಗ ನೋಡ್ತಾ ಇದ್ದೆ, ಇವನು ಒಬ್ಬನ ಭಟ್ರಿಂದ ಕಿತ್ಕೊಂಡಿದ್ರಾಗಿತ್ತಲ್ಲ, ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಅದಾದಮೇಲೆ ಉಡಾಳ ನೋಡಿದಾಗ ಪರ್ಫೆಕ್ಟ್ ಟೈಟ್ಲು ಅಂತ ಅನಿಸಿದ್ದು ಇವನಿಗೆ. ಅಷ್ಟು ತರಲೆ ಇದ್ದಾನೆ ಆ್ಯಂಡ್ ಟ್ಯಾಲೆಂಟೆಡ್ ಇದ್ದಾನೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತಾನೆ ಸ್ಟೇಜ್ ಮೇಲೆಲ್ಲ. ನೋಡಿ, ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ಆಲ್ರೆಡಿ ನಮಗೆಲ್ಲ 20-21 ವರ್ಷದಲ್ಲಿ ಏನು ಮಾಡಬೇಕು ಜೀವನದಲ್ಲಿ ಅಂತ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ರೈಟ್ ಏಜಲ್ಲಿ ಈಸ್ ಇನ್ ರೈಟ್ ಹ್ಯಾಂಡ್ಸ್. ಕರೆಕ್ಟ್ ಟೈಮ್ಗೆ ಯೋಗರಾಜ್ ಸರ್ ಆ್ಯಂಡ್ ಆ ಟೀಮಿಗೆ ಸಿಕ್ಕಿ, ಅದು ಯಾವುದೇ ಕಲಾವಿದರಿಗೂ ತುಂಬ ಇಂಪಾರ್ಟೆಂಟು. ಈಗ ಇಲ್ಲಾಂದರೆ ಜರ್ನಿಗಳು ತುಂಬ ಬೇರೆ ಬೇರೆ ಥರ ಡೈವರ್ಷನ್ ತೊಗೊಳುತ್ತೆ, ತುಂಬ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಬಂದು ಎಮರ್ಜ್ ಆಗೋಕ್ಕೆ ಎಲ್ಲ. ಸೊ ಒಳ್ಳೆ ಪ್ರತಿಭೆಗಳಿಗೆ ಆ ಥರದ್ದೊಂದು ವೇದಿಕೆ, ಒಂದು ಟೀಮ್ಗಳು ಸಿಗೋದು ತುಂಬ ಇಂಪಾರ್ಟೆಂಟ್. ಅದ್ರ ಕಡೆಗೇ ಇವತ್ತು ಎಲ್ಲರೂ ಒಡೆದಾಡ್ತಿರೋದು. ಯಾಕೆಂದರೆ ಕನ್ನಡ ಇಂಡಸ್ಟ್ರಿಗೆ ತುಂಬ ಜನ ಬೇಕು ಇವತ್ತು, ನಿರ್ದೇಶಕರು, ಆ್ಯಕ್ಟ್ರುಗಳು ಎಲ್ಲರೂ. ಸೊ ಅದ್ರ ಕಡೆಗೆ ಯೋಗರಾಜ್ ಸರ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ, ನನಗೆ ಖುಷಿ. ಆ್ಯಂಡ್ ಪೃಥ್ವಿ, ನಾನು ವೆರಿ ಎಮೋಷ್ನಲಿ ಅಟ್ಯಾಚ್. ನನಗೆ ಅವನು ಸಿಕ್ಕಿರೋ ತಮ್ಮ, ಅವನು ಅಷ್ಟು ಒಂದು ಜರ್ನಿ ಮಾಡಿದ್ದೀವಿ ಇಡೀ ಒಂದು ನಮ್ಮ ಸಿನಿಮಾ ಶೂಟಲ್ಲಿ. ತುಂಬ ಅಂದರೆ ತುಂಬ ಒಳ್ಳೆ ಭವಿಷ್ಯ ಇದೆ. ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅವ್ನು ಹೇಳ್ತಾ ಇದ್ದ, ಅಣ್ಣ ನಾನು ಮಾಸ್ ಹೀರೋ ಆಗಬೇಕು ಅಂತ. ವಯಸ್ಸಿಗೆ ತಕ್ಕಂಗೆ ನೀಟಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಹೋಗು, ಮಾಸ್ ಹೀರೋ ಆಗೋಕ್ಕೆ ಒಂದು ಜರ್ನಿ ಕೇಳುತ್ತೆ. ಆ ಜರ್ನಿ ಆಗ್ತಾ 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 ಅದು ಆಗುತ್ತೆ. ಆ್ಯಂಡ್ ಇನ್ನೊಂದು ಅವನ ಬಗ್ಗೆ ಅದ್ಭುತವಾದ ವಿಷಯ ಅಂದರೆ, ನನಗೆ ತುಂಬ ಇಷ್ಟ ಆಗೋದು, ಯಾವಾಗಲೂ ಫಸ್ಟು ಪ್ರೇಕ್ಷಕನ ಮುಂದೆ ಬರಬೇಕಾದ್ರೆ ಅವನಿಗೆ ಕೈ ಮುಕ್ಕೊಂಬರ್ಬೇಕು, ಹಂಬಲ್ ಆಗಿ ಬರಬೇಕು. ಅವನಲ್ಲಿ ಅದು ತುಂಬ ಚೆನ್ನಾಗಿದೆ. ಅವನು ತುಂಬ ತಗ್ಗಿ ಬಗ್ಗಿ ಒಳ್ಳೆ ಸಂಸ್ಕಾರ ಇದೆ, ಅದು ಯಾವಾಗಲೂ ಕಾಪಾಡುತ್ತೆ. ಯಾಕೆಂದರೆ ನಮ್ಮ ಕೆಲಸ ನಾವು ಜನಕ್ಕೆ ರೀಚ್ ಆಗಿ ಎಲ್ಲ ಆದಮೇಲೆ ಖಂಡಿತ ತುಂಬ ಎದೆ ಎತ್ಕೊಂಡು ಓಡಾಡೋಕ್ಕೆ ಅವಕಾಶ ಇರುತ್ತೆ. ಬಟ್ ಯಾವಾಗ ನಾವು ಅವರಿಗೆ ತಲುಪೋವರೆಗೂ, ಅವ್ರಿಗೆ ರೀಚ್ ಆಗೋವರೆಗೂ ತಗ್ಗಿ ಬಗ್ಗಿನೇ ನಡಿಬೇಕು. ಆ್ಯಂಡ್ ರೀಚ್ ಆದಮೇಲೆ ಅವ್ರು ಕೊಡೋ ಪ್ರೀತಿ ಅಭಿಮಾನ ಅದು ಆಟೋಮೆಟಿಕ್ಕಾಗಿ ಇನ್ನೂ ಬಗ್ಸುತ್ತೆ ಅದು. ಸೊ ಅವನು ಆ ರೂಟಲ್ಲಿ ತುಂಬ ಚೆನ್ನಾಗಿದ್ದಾನೆ. ಒಳ್ಳೆಯದಾಗಲಿ ಪೃಥ್ವಿ. ಆ್ಯಂಡ್ ಋತಿಕಾದು ಮೊದಲನೇ ಸಿನಿಮಾ ನಾನೇ ಟ್ರೈಲರ್ ರಿಲೀಸ್ ಮಾಡಿದ್ದೆ. ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿ ಕಾಣ್ತೀರ ಇಬ್ಬರೂ ಸ್ಟೇಜ್ ಮೇಲೆ. ಆ್ಯಂಡ್ ನಮ್ಮ ನಿರ್ದೇಶಕರಿಗೆ ಅನ್ಮೋಲ್ ಪಾಟೀಲ್ ಒಳ್ಳೆಯದಾಗಲಿ. ಮತ್ತು ಯೋಗರಾಜ್ ಸರ್ ಗರಡಿಯಿಂದ ಇನ್ನೊಬ್ಬರು ಒಳ್ಳೆ ನಿರ್ದೇಶಕರು. ತುಂಬ ಖುಷಿ ಏನಂದರೆ,
ಅಲ್ಲಿ ಒಂದು ರೀಜನ್ ಸೆಲೆಕ್ಟ್ ಮಾಡ್ಕೊಂಡು ಆ ಇದರಲ್ಲಿ ಸಿನಿಮಾ ಮಾಡೋಕ್ಕೆ ಹೊರಟಿರೋದು ಅದ್ಭುತ. ಆ್ಯಂಡ್ ನಮ್ಮ ನಿರ್ಮಾಪಕರು ರವಿ ಶಾಮ್ನೂರವ್ರಿಗೆ ಅಂದರೆ ನಾನು ಹೇಳ್ತಿರೋದು ಎಫರ್ಟ್ ಎಲ್ಲರೂ ಹಾಕ್ತಾರೆ, ಆದರೆ ಅದು ಪ್ರಾಪರಾಗಿ ಅದಕ್ಕೊಂದು ಒಳ್ಳೆ ಪಾತ್ ಬೇಕಲ್ಲ, ಅದನ್ನು ತುಂಬ ಚೆನ್ನಾಗಿ ಅವ್ರು ಅರ್ಥ ಮಾಡಿಕೊಂಡು ಕರೆಕ್ಟಾಗಿರೋ ಟೀಮ್ ಜೊತೆ ತುಂಬ ಚೆನ್ನಾಗಿ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಅದು ತುಂಬ ಒಳ್ಳೊಳ್ಳೆ ನಿರ್ಮಾಪಕರ ಲಕ್ಷಣ ಅದು. ಸೊ ನಿರ್ಮಾಪಕರಾಗಿ ತುಂಬ ಯಶಸ್ವಿ ಆಗಲಿ ಸರ್. ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ಓಡಾಡಿದ್ದೀವಿ ಡೆಫಿನೆಟ್ಲಿ. ಅದು ಓಡಾಡ್ತಾನೆ ಎಲ್ಲರಲ್ಲೂ ಇದ್ದೇ ಇರುತ್ತೆ, ಅದು ಎಲ್ರಿಗೂ ಕನೆಕ್ಟ್ ಆಗೋಕ್ಕೆ ಸಾಧ್ಯ. ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ, ಯಶಸ್ವಿ ಆಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.